Hello friends, once again welcome back to my channel. Today I am going to explain 7th standard Ganita Prakasha chapter number 4 expressions using letter numbers. ಫ್ರೆಂಡ್ಸ್, ಈ ದಿನ ನಾವು 7ನೇ ತರಗತಿಯ ಗಣಿತ ಪ್ರಕಾಶದಿಂದ ಅಧ್ಯಾಯ 4 ಎಕ್ಸ್ಪ್ರೆಷನ್ಸ್ ಯೂಸಿಂಗ್ ಲೆಟರ್ ನಂಬರ್ಸನ್ನು ನೋಡೋಣ. ಅಂದರೆ ಅಕ್ಷರ ಸಂಖ್ಯೆಗಳ ಉಕ್ತಿಗಳು ಅದನ್ನು ನೋಡೋಣ. ಸೊ ಆಲ್ರೆಡಿ ನಾವು ಮೊದಲನೇ ಚಾಪ್ಟರಲ್ಲಿ ಬರೀ ಎಕ್ಸ್ಪ್ರೆಷನ್ಸ್ ಉಕ್ತಿಗಳಿಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋನ ನೋಡಿದ್ದೀವಿ. ಸೊ ಅದರ ಒಂದು ಕಂಟಿನ್ಯೂ ಆಗುತ್ತೆ ಇದು. ಸೊ ಫ್ರೆಂಡ್ಸ್, ಇಲ್ಲಿವರೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ, ದ ನೋಷನ್ ಆಫ್ ದ ಲೆಟರ್ ನಂಬರ್ಸ್, ಏನು ಅಕ್ಷರ ಸಂಖ್ಯೆಗಳ ಒಂದು ಕಲ್ಪನೆ ಅಂತ ಹೇಳ್ತೀವಲ್ವ ಅದು. ಇನ್ ದಿಸ್ ಚಾಪ್ಟರ್, ಈ ಚಾಪ್ಟರಲ್ಲಿ ನಾವು ಏನು ಕಲಿಯೋಕ್ಕೆ ಹೋಗ್ತಾ ಇದ್ವಿ ಅಂದರೆ ಗಣಿತದ ಸಂಬಂಧಗಳು ಮತ್ತು ವಿನ್ಯಾಸಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ವ್ಯಕ್ತಪಡಿಸುವ ಒಂದು ವಿಧಾನವನ್ನು ಈ ಚಾಪ್ಟರ್ಲಿ ಕಲಿತಾ ಇದ್ವಿ. ಸೊ ಎಕ್ಸಾಂಪಲ್ 1 ಕೊಡಿದರೆ, ಶಬ್ನಮ್ ಈಸ್ 3 years ಓಲ್ಡರ್ ದ್ಯಾನ್ ಆಫ್ತಾಬ್. ಹಿಯರ್ ದೇ ಹ್ಯಾವ್ ಮೆನ್ಷನ್ ದಟ್ ಶಬ್ನಮ್ ಈಸ್ 3 years ಓಲ್ಡರ್ ದ್ಯಾನ್ ಆಫ್ತಾಬ್. ವೆನ್ ಆಫ್ತಾಬ್ಸ್ ಏಜ್ ಇಸ್ 10 years, Shabnam's age will be 13 years because she is 3 years older, na? So 10 plus 3 is 13 years. Now Aftab's age is 18 years. What will Shabnam's age? Then 18 plus 3, that is 21 years. She is now 21 years. Okay, next. Given Aftab's age, how will you find out Shabnam's age? ಅಂದರೆ ಆಫ್ತಾಬ್ನ ವಯಸ್ಸನ್ನು ಕೊಟ್ಟಾಗ ಶಬ್ನಮ್ನ ವಯಸ್ಸು ನೀವು ಯಾವ ರೀತಿಯಾಗಿ ಕಂಡುಹಿಡಿತೀರಾ? ಈಸಿ. ಏನು ಮಾಡಿದ್ವಿ ನಾವು? ಆಫ್ತಾಬ್ನ ವಯಸ್ಸು ಜೊತೆಗೆ 3 ಅಂತಂದರೆ 3 ವರ್ಷ ದೊಡ್ಡೋಳು ಅಂತ ಅಂದರೆ ಅವ್ರು ನಂಬರ್ ಕೊಟ್ಟಿದ್ದಾರಲ್ವ, ಅದನ್ನು ನಾವು ಕೂಡಿಸ್ತೀವಿ. ಎಷ್ಟು ವರ್ಷ ದೊಡ್ಡೋಳು ಅಂತ ಕೊಟ್ಟರೆ ಅದನ್ನು ಕೂಡಿಸ್ತೀವಿ. ಒಂದು ವೇಳೆ ಅವಳು 5 years ದೊಡ್ಡೋಳು ಅಂತ ಅಂದರೆ 18 plus 5 ಮಾಡ್ತೀವಿ. 10 years ದೊಡ್ಡೋಳು ಅಂದರೆ 18 plus 10 ಮಾಡ್ತೀವಿ, ಅಷ್ಟೇ ಅಲ್ವಾ? ಸೊ ಅದನ್ನೇ ನಾವು ವಿ ಆ್ಯಡ್ 3 to the ಆಫ್ತಾಬ್ಸ್ ಏಜ್ ಟು ಗೆಟ್ ದ ಶಬ್ನಮ್ಸ್ ಏಜ್ ಅಂತ ಕೊಟ್ಟಿದ್ದಾರೆ. ಕ್ಯಾನ್ ವಿ ರೈಟ್ ದಿಸ್ ಈಸ್ ಅನ್ ಎಕ್ಸ್ಪ್ರೆಷನ್? ಇದನ್ನು ನಾವು ಉಕ್ತಿಯಲ್ಲಿ ಬರೆಯಬಹುದಾ? ಹೌದು, ಬರೆಯಬಹುದು. ಹೇಗಪ್ಪ ಅಂತಂದರೆ ಇಲ್ಲಿ ನೋಡಿ. ಸೊ ಶಬ್ನಮ್ಸ್ ಏಜ್, ಶಬ್ನಮ್ಸ್ age is equal to Aftab's age plus 3. She is older than Aftab's by 3 years. Okay, fine. ಸೊ ಎಷ್ಟು? ಶಬ್ನಮ್ಸ್ ಏಜನ್ನು ನಾವು ಎಸ್ ಇಂದ ಮೆನ್ಷನ್ ಮಾಡೋಣ. ಎಸ್ ಬಿಕಾಸ್ ಶಬ್ನಮ್ಸ್ ಏಜ್. ಆಫ್ತಾಬ್ ಏಜ್ ಅಂತ ಅಂದರೆ ಎ ಅಂತ ಮಾಡೋಣ. ಸೊ +3, ಎಸ್ ಈಸ್ ಈಕ್ವಲ್ ಟು ಎ ಪ್ಲಸ್ 3 ಬರುತ್ತೆ. ಇದನ್ನು ತಿಳ್ಕೊಳೋಕ್ಕಿಂತ ಮುಂಚೆ, ಅದಕ್ಕಿಂತ ಮುಂಚೆ ನಾನು ಒಂದು ವಿಷಯ ಹೇಳ್ತೀನಿ. ಏನಂತ ಅಂದರೆ, ಆಫ್ತಾಬ್ ಏಜ್ ಅಂದ್ಕೊಳ್ಳಿ. ಒಂದು ವೇಳೆ 4 years ಇದ್ದರೆ ಶಬ್ನಮ್ಸ್ ಏಜ್ ಎಷ್ಟಾಗುತ್ತೆ? 4 plus 3. ಓಕೆ, ಫೈನ್. ನೆಕ್ಸ್ಟು ಆಫ್ತಾಬ್ ಏಜ್ 10 ಇದ್ದರೆ 10 plus 3. ಆಫ್ತಾಬ್ ಏಜ್ 15 ಇದ್ದರೆ 15 plus 3 ಶಬ್ನಮ್ ಏಜ್. ಅದೇ ರೀತಿ 23 ಇದ್ದರೆ 23 plus 3. ಇದೇ ರೀತಿ ಆಫ್ತಾಬ್ ಏಜ್ ಎಷ್ಟು ಜಾಸ್ತಿ ಹೋಗುತ್ತೋ ಅದೇ ರೀತಿ ಶಬ್ನಮ್ಸ್ ಏಜ್ ಅದರ ಒಂದು 3 ನಾವು ಆ್ಯಡ್ ಮಾಡಿ, 3 ವರ್ಷ ದೊಡ್ಡೋಳು ಅಂತ ಹೇಳಿಬಿಟ್ಟು ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ. ಕಾಮನ್ ಆಗಿ ಒಂದು ಜನರಲಿ ನಾವು ಲಾಸ್ಟಿಗೆ ಎಲ್ಲಿಗೆ ಬರ್ತೀವಿ ಅಂತ ಅಂದರೆ, ಆಫ್ತಾಬ್ ಏಜ್ ಎಷ್ಟಾಗುತ್ತೆ, ಶಬ್ನಮ್ಸ್ ಏಜ್ ಎಷ್ಟಾಗುತ್ತೆ? ಎ ಪ್ಲಸ್ 3. ಅದನ್ನೇ ನಾನು ಇಲ್ಲಿ ಬರೆದು ತೋರಿಸಿದ್ದು. ಅದಕ್ಕೆ ಎಕ್ಸ್ಪ್ಲನೇಷನ್ ಇಲ್ಲಿ ಕೊಟ್ಟಿದ್ದೀನಿ. ಸೊ ಅದು ಎಷ್ಟೇ ಏಜ್ ಆಗಿರ್ಬೋದು. ಒಂದು ವೇಳೆ ಆಫ್ತಾಬ್ ಏಜ್ 50 ಇದ್ದರೆ 50 plus 3 53. 100 ಇದ್ದರೆ 100 plus 3, ಅಥವಾ 70 ಇದ್ದರೆ 70 plus 3 73 ಆಗುತ್ತೆ. ಓಕೆ, ಅದಕ್ಕೋಸ್ಕರ ಇನ್ ಜನರಲ್ ನಾವಿಲ್ಲಿ ಎಸ್ ಇಸ್ ಈಕ್ವಲ್ ಟು ಎ ಪ್ಲಸ್ 3 ಅಂತ ಹೇಳಿಬಿಟ್ಟು ಬರೀತೇವೆ. ಓಕೆ, ಹಾಗಾದರೆ ಎ ಅಂತ ಅಂದರೆ ಎಷ್ಟು? ಫಾರ್ ಎಕ್ಸಾಂಪಲ್ 23 ಅಂತ ಅಂದ್ಕೊಂಡ್ರೆ 23 plus 3 ಅದು ಶಬ್ನಮ್ಸ್ ಏಜ್. ಸೊ ನಾವು ಸಂಖ್ಯೆಗಳನ್ನು ಪ್ರತಿನಿಧಿಸೋಕ್ಕೋಸ್ಕರ ಏನು ಈ ಎ ಮತ್ತು ಎಸ್, ಹಾಗಾದರೆ ಎ ಎಸ್ಸೇ ಬರಿಬೇಕಾ ಅಕ್ಷರಗಳನ್ನು, ಲೆಟರ್ಸ್ಗಳನ್ನು? ಇಲ್ಲ, ನೀವು ನಿಮಗೆ ಇಷ್ಟವಾದಂತಹ ಲೆಟರ್ಸ್ಗಳನ್ನು ಯೂಸ್ ಮಾಡಬಹುದು. ಸೊ ಎ ಮತ್ತು ಎಸ್ನಂತಹ ಅಕ್ಷರಗಳನ್ನು ನಾವು ಅಕ್ಷರ ಸಂಖ್ಯೆಗಳು ಅಂತ ಹೇಳಿಬಿಟ್ಟು ಕರಿತೇವೆ. ಅದೇ ನಂಬರ್ ಇರೋದು ಲೆಟರ್ ನಂಬರ್ಸ್. ಪಾಠದಲ್ಲೇ ಇದೆ ಲೆಟರ್ ನಂಬರ್ಸ್ ಇದೆ, ಇಲ್ಲಿ ಎಕ್ಸ್ಪ್ರೆಷನ್ಸ್ ಇರೋದು. ಸೊ ಲೆಟರ್ ನಂಬರ್ಸ್ ಇಲ್ಲಿ ನೋಡಬಹುದು. ಲೆಟರ್ ನಂಬರ್ಸನ್ನು ಕೊಟ್ಟಿದ್ದಾರೆ. ಯಾಕೆ ನಾವು ಇಷ್ಟು ಮೊದಲನೇ ಒಂದು ಚಾಪ್ಟ್ರಲ್ಲಿ, ಫಸ್ಟ್ನೇ ಚಾಪ್ಟ್ರಲ್ಲಿ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನನ್ನು ನಾವು ಮಾಡ್ತಾ ಇದ್ದಲ್ವಾ, ಅದರೊಳಗಡೆ ಆ ಎಕ್ಸ್ಪ್ರೆಷನ್ಸನ್ನು ಯಾವ ರೀತಿಯಾಗಿ ಬರಿತೀವಿ? ಬರೀ ನಂಬರ್ಸಿಂದ ಡಿನೋಟ್ ಮಾಡ್ತಿದ್ವಿ. ಬಟ್ ಇಲ್ಲಿ ಲೆಟರ್ಸ್ ಇದೆ ಪ್ಲಸ್ ನಂಬರ್ಸ್ ಇದೆ. ಇದನ್ನು ನಾವೇನು ಹೇಳ್ತೀವಿ? ಲೆಟರ್ ನಂಬರ್ಸ್ ಅಂತ ಹೇಳ್ತೀವಿ. ಅದೇ ಪಾಠದ ಹೆಸರು ಎಕ್ಸ್ಪ್ರೆಷನ್ಸ್ ಯೂಸಿಂಗ್ ಲೆಟರ್ ನಂಬರ್ಸ್. ಅಂದರೆ ಇದೇ ಲೆಟರ್ಸ್, ಇಂಗ್ಲೀಷ್ ಲೆಟರ್ಸ್ ಪ್ಲಸ್ ನಂಬರ್ಸಿಂದ ಕೂಡಿರುವಂತಹ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಓಕೆ, ಸೊ ಸಚ್ ಆಸ್ ದ ಎಕ್ಸ್ಪ್ರೆಷನ್ ಎ ಪ್ಲಸ್ 3 ಈಸ್ ಕಾಲ್ಡ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್. ಓಕೆ, ಇಂತಹ ಒಂದು ಎಕ್ಸ್ಪ್ರೆಷನ್ಸ್ಗಳನ್ನು, ಉಕ್ತಿಗಳನ್ನು ನಾವು ಬೀಜೋಕ್ತಿಗಳು ಅಂತ ಹೇಳಿ ಕರಿತೀವಿ.
ಓಕೆ, ಗಿವನ್ ದ ಏಜ್ ಆಫ್ ಶಬ್ನಮ್ ರೈಟ್ ಅನ್ ಎಕ್ಸ್ಪ್ರೆಷನ್ ಟು ಫೈಂಡ್ ಆಫ್ತಾಬ್ಸ್ ಏಜ್. ಈಗ ಸಿಚುವೇಶನ್ ಚೇಂಜ್ ಆಗಿದೆ. ಸೊ ಬನ್ನಿ ಸ್ಟೋರಿ ಏನಾಗಿದೆ ಅಂತ ಹೇಳಿ ನೋಡೋಣ. ವಿ ನೋ ದಟ್ ಆಫ್ತಾಬ್ ಇಸ್ 3 years ಯಂಗರ್ ದ್ಯಾನ್ ಶಬ್ನಮ್. ಅಂದರೆ ಆಫ್ತಾಬು ಶಬ್ನಮ್ಗಿಂತ 3 ವರ್ಷ ಚಿಕ್ಕವನಂತೆ. ಸೊ ಅದಕ್ಕೆ ರಿಲೇಟೆಡ್ ಆಗಿ ನಾವು ಯಾವ ರೀತಿಯಾಗಿ ಬರಿತೀವಿ ಅಂತ ಅಂದರೆ ಆಫ್ತಾಬ್ಸ್ ಏಜ್ ಈಸ್ ಈಕ್ವಲ್ ಟು ಶಬ್ನಮ್ಸ್ ಏಜ್. ಸೊ ಚಿಕ್ಕವನಲ್ವಾ, ಯಂಗರ್ ಅಲ್ವಾ, ಸೊ -3. ಸೊ ದೊಡ್ಡವರಾದರೆ, ಸೊ ಓಲ್ಡರ್ ಆಗಿದ್ರೆ +3 ಮಾಡ್ತೀವಿ. ಇಲ್ಲಿ ಯಂಗರ್ ಇದೆ ಅಲ್ವಾ, -3. ಸೊ ಇದನ್ನು ನಾವು ಮಾಡಬೇಕು ಅಂತಂದರೆ ಯಾವ ರೀತಿಯಾಗಿ ಮಾಡ್ತೀವಪ್ಪ ಅಂತಂದರೆ ಆಫ್ತಾಬ್ ಏಜ್ ಎ ಈಸ್ ಈಕ್ವಲ್ ಟು S-3. ಇದಕ್ಕೆ ಈ ಒಂದು ಎಕ್ಸ್ಪ್ರೆಷನ್ ಬರುತ್ತೆ. ಓಕೆ, ಫೈನ್. ನೆಕ್ಸ್ಟ್, ಯೂಸ್ ದಿಸ್ ಎಕ್ಸ್ಪ್ರೆಷನ್ ಟು ಫೈಂಡ್ ದ ಆಫ್ತಾಬ್ಸ್ ಏಜ್ ಇಫ್ ಶಬ್ನಮ್ಸ್ ಏಜ್ ಇಸ್ 20. ಶಬ್ನಮ್ಸ್ ಏಜ್ ಎಷ್ಟಿದೆಯಂತೆ? ಸೊ ಫಸ್ಟ್ ಈ ಎಕ್ಸ್ಪ್ರೆಷನನ್ನು ಬರ್ಕೊಳ್ಳೋಣ. ಎ ಈಸ್ ಈಕ್ವಲ್ ಟು S-3. ಆಫ್ತಾಬ್ಸ್ ಶಬ್ನಮ್ಸ್ ಏಜ್ 20 ಇದೆ. 20 - 3 ದಟ್ ಈಸ್ 17 years. ಓಕೆ, 3 ವರ್ಷ ಚಿಕ್ಕವನು. ನೆಕ್ಸ್ಟ್ ಎಕ್ಸಾಂಪಲ್ 2. ಪಾರ್ಥಿವ್ ಈಸ್ ಮೇಕಿಂಗ್ ಮ್ಯಾಚ್ ಸ್ಟಿಕ್ಸ್ ಪ್ಯಾಟರ್ನ್. ಹಿ ರಿಪೀಟೆಡ್ಲಿ ಪ್ಲೇಸಸ್ ಎಲ್ ನಂಬರ್ ಅಂದರೆ ನೆಕ್ಸ್ಟ್ ಟು ಈಚ್ ಅದರ್. ಅಂದರೆ ಪಾರ್ಥಿವ್ ಬೆಂಕಿ ಕಡ್ಡಿಯ ವಿನ್ಯಾಸಗಳನ್ನು ಮಾಡ್ತಾ ಇದ್ದಾನಂತೆ. ಇದನ್ನು ಬಳಸ್ಕೊಂಡ್ಬಿಟ್ಟು ಒಂದು ವಿನ್ಯಾಸವನ್ನು ಮಾಡ್ತಿದ್ದಾನೆ. ಅವನ ಎಲ್ಗಳನ್ನು ರಿಪೀಟ್ ಮಾಡಿ ಒಂದ್ರ ಪಕ್ಕ ಒಂದನ್ನು ಇಡ್ತಾ ಹೋಗ್ತಿದ್ದಾನೆ. ಹಾಗಾದರೆ ಇಲ್ಲಿ ಪ್ರತಿ ಎಲ್ಲಲ್ಲಿ 2 ನಾವು ಮ್ಯಾಚ್ ಸ್ಟಿಕ್ಕನ್ನು ನೋಡ್ಬೋದು. 1 2 ಇಲ್ಲಿ. ಸೊ 2 ಎಲ್ ಮಾಡಬೇಕು ಅಂದರೆ 1 2 3 4. 3 ಎಲ್ ಮಾಡಬೇಕು ಅಂದರೆ 1 2 3 4 5 6 ಮ್ಯಾಚ್ ಸ್ಟಿಕ್ಸ್ ಬೇಕು. ಸೊ ಇಲ್ಲಿ ಒಂದು ಪ್ಯಾಟರ್ನ್ ರಿಪೀಟ್ ಆಗಿದೆ. ಏನಂದರೆ 1 ಎಲ್ ಮಾಡೋಕ್ಕೆ 2 ಮ್ಯಾಚ್ ಸ್ಟಿಕ್ಸ್ ಅಂದರೆ ಎಮ್ ಅಂತ ಮಾಡ್ತೇನೆ. 2 ಎಲ್ ಮಾಡಬೇಕು ಅಂದರೆ 4 ಮ್ಯಾಚ್ ಸ್ಟಿಕ್ಸ್ ಅಲ್ವಾ. ಸೊ 3 ಎಲ್ ಮಾಡಬೇಕು ಅಂತ ಅಂದರೆ 6 ಮ್ಯಾಚ್ ಸ್ಟಿಕ್ಸ್. 4 ಎಲ್ ಮಾಡಬೇಕು ಅಂತ ಅಂದರೆ 8 ಮ್ಯಾಚ್ ಸ್ಟಿಕ್ಸ್. ಟು ಮೇಕ್ 5 ಎಲ್ ವಿ ನೀಡ್ 10 ಮ್ಯಾಚ್ ಸ್ಟಿಕ್ಸ್ ಇದೆ. ಸೊ ಏನಿಲ್ಲಿ ಒಂದು ಪ್ಯಾಟರ್ನ್ ಇದೆ ಅಂತಂದರೆ 1 × 2 ಯಾವುದಕ್ಕೆ 1 × 2 ಯಾಕೆ ಮಾಡ್ತಾ ಇದ್ದೀನಿ ಅಂತ ಅಂದರೆ ಈ 2 ಗೊತ್ತಲ್ವಾ ಏನಂತ ಹೇಳಿ, 2 ಮ್ಯಾಚ್ ಸ್ಟಿಕ್ಸ್ ಬೇಕು ಅಂತ ಹೇಳಿ. 1 ಎಲ್ ಮಾಡೋಕ್ಕೆ 2 ಮ್ಯಾಚ್ ಸ್ಟಿಕ್ ಬೇಕು. 1 × 2. ಓಕೆ, ಇಲ್ಲಿ 2 ಎಲ್ ಮಾಡೋಕ್ಕೆ ಎಷ್ಟು ಬೇಕಾಯಿತು? 2 ಎಲ್ ಮಾಡೋಕ್ಕೋಸ್ಕರ ಒಂದೊಂದರೊಳಗಡೆ 2 ಮ್ಯಾಚ್ ಸ್ಟಿಕ್ಸ್. 2 2 4, 4 ಮ್ಯಾಚ್ ಸ್ಟಿಕ್ಸ್, 3 2 6, 4 2 8, 5 2 10 ಅಷ್ಟೇ. ಸೊ ಈ ರೀತಿಯಾಗಿ ಮ್ಯಾಚ್ ಸ್ಟಿಕ್ಸ್ಗಳು ಬೇಕಾಗತ್ತೆ ಅಂತ ಹೇಳಿದರು. ಓಕೆ, ಫೈನ್. ಹಾಗಾದರೆ ಫೈನಲಿ 7 × 2 ಮ್ಯಾಚ್ ಸ್ಟಿಕ್ಸ್. 7 ಎಲ್ಸ್ ಅಂತ ಅಂದರೆ 14 ಮ್ಯಾಚ್ ಸ್ಟಿಕ್ಸ್ ಬೇಕು. 45 × 2 ಅಂದರೆ 90 ಮ್ಯಾಚ್ ಸ್ಟಿಕ್ಸ್ ಬೇಕು. ಹೀಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಹಾಗಾದರೆ ಇದನ್ನು ಇನ್ ಜನರಲ್ ಯಾವ ರೀತಿಯಾಗಿ ತೊಗೊಂಬಂದಿದ್ದಾರೆ ಅಂದರೆ ನಂಬರ್ ಆಫ್ ದ ಮ್ಯಾಚ್ ಸ್ಟಿಕ್ಸ್ ಇಸ್ ಈಕ್ವಲ್ ಟು 2 × ನಂಬರ್ ಆಫ್ ಎಲ್ಸ್. ಎಷ್ಟು ಎಲ್ಸ್ ಮಾಡಬೇಕು ಅಷ್ಟು ನಾವು ಇಂಟು 2 ಮಾಡಬೇಕಾಗತ್ತೆ. ಇನ್ ಜನರಲ್ 2 × n ಮಾಡಿದ್ದಾರೆ ಅಷ್ಟೇ. ಓಕೆ, ಫೈನ್. ನೆಕ್ಸ್ಟ್ ನೋಡೋಣ. ಎಕ್ಸಾಂಪಲ್ 3 ಬಂದುಬಿಟ್ಟು Ketaki prepares and supplies coconut jaggery laddus. The price of the coconut is 35 rupees. The price of 1 kg jaggery is 60 rupees. Okay, fine. ಹಾಗಾದರೆ how much should she pay if she buy 10 coconuts? 10 coconuts ಅಂತ ಅಂದರೆ 10 × 35. 5 jaggery ಅಂತಂದರೆ 5 × 60 rupees. ಓಕೆ, ಆ ಒಂದು ನಾವು ಏನೇ ತೊಗೊಳಕ್ಕೆ ಹೋದರೂ ಇದೇ ರೀತಿ ಅಲ್ವಾ ಮಾಡೋದು ಅಂಗಡಿಗಳಲ್ಲಿ. ಸೊ ಟೋಟಲ್ ಅವಳು ಎಷ್ಟು ಕೊಡಬೇಕಾಯಿತು ಅಂತ ಅಂದರೆ 10 × 35 ಮಾಡಿದ್ವಿ, 350 ಆಯಿತು. 5 × 60 ಮಾಡಿದ್ವಿ, 300 ಆಯಿತು. 350 + 300 650 ಆಯಿತು. ಓಕೆ, ಒಂದೊಂದೇ ಕೋಕೋನಟನ್ನು ಕೌಂಟ್ ಮಾಡ್ಕೊಂಡು ಕೂರಲ್ಲ. ಸೊ ಫಾಸ್ಟ್ ಮಾಡೋಕ್ಕೋಸ್ಕರ ನಾವು ಮಲ್ಟಿಪ್ಲಿಕೇಶನನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಹೌ ಮಚ್ ಶುಡ್ ಶಿ ಪೇ ಇಫ್ ಶಿ ಬೈ 8 coconuts ಆ್ಯಂಡ್ 9 kg ಜಾಗರಿ? ಸೊ 8 coconutsನ್ನು ತೊಗೊಳ್ತಾ ಇದ್ದಾರಂತೆ. ಕೋಕೋನಟ್ ವ್ಯಾಲ್ಯೂ ಎಷ್ಟು? 35 rupees ಪ್ಲಸ್ 9 kg 9 × 60 rupees. ರುಪೀಸ್ ಸಿಂಬಲ್ ಬರೀರಿ. ಸೊ 8 × 35 ಅಲ್ವಾ. 8 × 35 means 280 rupees. ಪ್ಲಸ್ 9 6 540 54. ಸೊ ಇವೆರಡನ್ನೂ ಸಹ ಆ್ಯಡ್ ಮಾಡಿದ್ರೆ ವಿಲ್ ಗೆಟ್ rupees 820. ಶಿ ಹ್ಯಾಸ್ ಟು ಪೇ 820 rupees. Okay, next write an algebraic expression to find the total amount to be paid for a given number of coconuts and quantity of jaggery. ಸೊ ಇದಿಷ್ಟು ಮಾಡೋಕ್ಕಿಂತ ನಾವು ಸಿಂಪಲ್ಲಾಗಿ ಯಾವ ರೀತಿಯಾಗಿ ಮಾಡ್ತೇವೆ ಅಂತಂದರೆ, ಸೊ ಇಲ್ಲಿ ನೋಡಿ, ಕೋಕೋನಟನ್ನು ಸಿಯಿಂದ ಮಾಡ್ತಾ ಇದ್ದೀವಿ. ಸಿ × 35
ಪ್ಲಸ್ ಜಾಗರಿ ಅಂತ ಅಂದರೆ ಜೆ ಮಾಡೋಣ ಇಂಟು ಅದ್ರ ಒಂದು ವ್ಯಾಲ್ಯೂನ ಮಾಡೋಣ. ಇದು ಒಂದು ಎಕ್ಸ್ಪ್ರೆಷನ್. ಈ ಎಕ್ಸ್ಪ್ರೆಷನ್ನ ತಗೊಂಡು ನಾವು ಎಷ್ಟು ಕೆ ಜಿಯ ಅಥವಾ ಎಷ್ಟು ತೆಂಗಿನಕಾಯಿ ಎಷ್ಟು ಕೆ ಜಿ ಬೆಲ್ಲವನ್ನು ತೊಗೊಂಡ್ರು ಸಹ ನಾವು ಈಸಿಯಾಗಿ ಮಾಡಬಹುದು ಈ ಒಂದು ಎಕ್ಸ್ಪ್ರೆಷನ್ಸ್ ಮೂಲಕ. ಓಕೆ, ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್, ಯೂಸ್ ದಿಸ್ ಎಕ್ಸ್ಪ್ರೆಷನ್ ಟು ಫೈಂಡ್ ದ ಟೋಟಲ್ ಅಮೌಂಟ್ ಟು ಬಿ ಪೇಡ್ ಫಾರ್ ದ 7 coconuts. ಓಕೆ, ಎಕ್ಸ್ಪ್ರೆಷನ್ ಏನಿದೆ ಸಿ ಇಂಟು 35 ಪ್ಲಸ್ ಜೆ ಇಂಟು 60 ಅಲ್ವಾ. ಎಷ್ಟು ಕೋಕೋನಟ್ ಅಂತೆ 7 coconuts ಆ್ಯಂಡ್ 4 kg. 7 ಇಂಟು 35 ಕೋಕೋನಟ್ ಪ್ಲೇಸಲ್ಲಿ 7, ಜೆ ಅಂತ ಅಂದರೆ 4 kg ತೊಗೊಳ್ತಾ ಇದ್ದಾರೆ 60. ಸೊ 35 ಇಂಟು ಇಷ್ಟು 7 coconuts ಅಲ್ವಾ. ಓಕೆ ಫೈನ್. ಓಕೆ, 7 into 35 is 245 plus rupees, then 240, total is 485 rupees. Okay fine, she has to pay 485 ಅಂತ ಹೇಳ್ಬಿಟ್ಟು ಬಂತು. ಸಿಂಪಲ್ ಆಗಿ ಎಕ್ಸ್ಪ್ರೆಷನ್. ನೆಕ್ಸ್ಟ್ ಎಕ್ಸಾಂಪಲ್ 4 ಇದೆ. ವಿ ಆರ್ ಫೆಮಿಲಿಯರ್ ವಿತ್ ದ ಕ್ಯಾಲ್ಕುಲೇಟಿಂಗ್ ದ ಪೆರಿಮೀಟರ್ಸ್ ಆಫ್ ದ ಸಿಂಪಲ್ ಶೇಪ್. ಸೊ ನಾವು ಸುತ್ತಳತೆಯನ್ನು ಕ್ಯಾಲ್ಕುಲೇಟ್ ಮಾಡೋದು ನಮಗೆ ಆಲ್ರೆಡಿ ಗೊತ್ತಿದೆ. ರೈಟ್ ಎಕ್ಸ್ಪ್ರೆಷನ್ ಫಾರ್ ದ ಪೆರಿಮೀಟರ್ಸ್. ದ ಪೆರಿಮೀಟರ್ ಆಫ್ ದ ಸ್ಕ್ವೇರ್ ಇಸ್ 4 times ದ ಲೆಂತ್ ಆಫ್ ಇಟ್ ಸೈಡ್ಸ್. ಸೊ ನಮಗೆ ಗೊತ್ತುಂಟು, ನಾವೊಂದು ಸೈಡನ್ನು ತೊಗೊಳ್ತಾ ಇದ್ದೀವಿ ಅಂತಂದರೆ ಅದರ ಸುತ್ತಳತೆಯನ್ನು ಯಾವ ರೀತಿ ಕಂಡಿಡ್ತೀವಿ, ಎಲ್ಲ ಸುತ್ತಳಗಳ ಚೌಕದಲ್ಲಿ ಎಲ್ಲ ಒಂದು ಬಾಹುಗಳು ಸಮವಾಗಿರುತ್ತಲ್ವ. ಸೊ ಹಾಗಿಬಿಟ್ಟು 4 into a ಅಂತ ಹೇಳ್ಕೊಡ್ತೀವಿ, ಅಥವಾ 4a ಅಂತ ಹೇಳಿಬಿಟ್ಟು ಒಂದು ಫಾರ್ಮುಲಾ ಆಲ್ರೆಡಿ ನಾವು 6th ಸ್ಟ್ಯಾಂಡರ್ಡಲ್ಲಿ ನೋಡಿದ್ದೇವೆ. ಸೊ 4a ಅವರು ಎ ಬದಲಿಗೆ ಕ್ಯೂ ಹೇಳಿದ್ದಾರೆ. ನಾನು ಹೇಳಿದ್ದೆ ಏನಂತ ಹೇಳ್ಬಿಟ್ಟು ಯಾವುದೇ ಇಂಗ್ಲೀಷ್ನ ಲೆಟರ್ಸ್ಗಳನ್ನು ನಾವು ತಗೋಬಹುದು, ಬರಿಬಹುದು ಅಂತೇಳಿ. ಕ್ಯೂ ಸ್ಟ್ಯಾಂಡ್ಸ್ ಫಾರ್ ದ ಸೈಡ್ ಲೆಂತ್. ಇವೇನು ಒಂದು ಬಾಹುವಿನ ಉದ್ದವನ್ನು ಕ್ಯೂ ಹೇಳುತ್ತೆ, ಅಥವಾ ಎ ಹೇಳುತ್ತೆ, ಅಥವಾ ಎಮ್ ಹೇಳುತ್ತೆ, ಅಥವಾ ಎನ್ ಹೇಳುತ್ತೆ, ಏನಾದರೂ ಬರಿಬಹುದು. 4 into a ಮೀನ್ಸ್ 4 times ದ ಲೆಂತ್ ಆಫ್ ಇಟ್ಸ್ ಸೈಡ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಓಕೆ, ನೆಕ್ಸ್ಟ್, ವಾಟ್ ಇಸ್ ದ ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ವಿತ್ ದ ಸೈಡ್ ಲೆಂತ್ 7 cm? ಯೂಸ್ ದ ಎಕ್ಸ್ಪ್ರೆಷನ್. ಇದೇ ಎಕ್ಸ್ಪ್ರೆಷನನ್ನು ಬಳಸಿಬಿಟ್ಟು ನಾವು ಮಾಡಬೇಕಂತೆ. 4 into q. Okay, then 4 into q is 7 cm here. So 7 4s are 28 cm. Okay, this is all done. ಸೊ ಇಲ್ಲಿಗೆ ನಮ್ಮ ಈ ಒಂದು ವಿಡಿಯೋನ ನಾನು ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಫಿಗರ್ ಇಟ್ ಔಟನ್ನು ನೋಡೋಣ. ಐ ಹೋಪ್ ನಿಮಗೆ ನನ್ನ ಒಂದು ಎಕ್ಸ್ಪ್ಲನೇಷನ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.